ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಏರ್ಪಡಿಸಿದ್ದ 78ನೇ ಸ್ವತಂತ್ರ ದಿನಾಚರಣೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು, ನಾನು ಶಾಸಕನಾಗಿ 11 ವರ್ಷಗಳು ಆಗಿವೆ. ಅಧಿಕಾರಕ್ಕಾಗಿ ಶಾಸಕನಾಗಿಲ್ಲ, ಹುಟ್ಟಿರುವ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಶಾಸಕನಾಗಿ ಜನರ ಆಶೀರ್ವಾದದಿಂದ 3ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ ಎಂದು ತಿಳಿಸಿದರು. ಈ ಭಾಗದಲ್ಲಿ ಯಾವುದೇ ದೊಡ್ಡ ನದಿಗಳು ಇಲ್ಲ. ಆದ್ದರಿಂದ ಈ ಭಾಗಕ್ಕೆ ಶಾಶ್ವತ ನೀರಾವರಿ ವ್ಯವಸ್ಥೆ ಹಾಗೂ ಕೈಗಾರಿಕೆಗಳು ಸ್ಥಾಪನೆ ಮಾಡಿ ನಿರುದ್ಯೋಗಿ ಜನರಿಗೆ ಉದ್ಯೋಗ ಕಲ್ಪಿಸಲು ಉದ್ದೇಶ ಹೊಂದಿದ್ದೇನೆ. ಇವೆರಡೂ ಕಲ್ಪಿಸಿಯೇ ಮುಂದಿನ ರಾಜಕಾರಣ ಮಾಡುತ್ತೇನೆ. ಇಲ್ಲದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ. ಹಾಗಾಗಿ ಸರ್ಕಾರ ರೈತರ ಜಮೀನುಗಳು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆಗಳು ಸ್ಥಾಪನೆ ಮಾಡಲು ಮುಂದಾಗಿದೆ. ಜಮೀನು ಕಳೆದುಕೊಳ್ಳುವ ರೈತರಿಗೆ ನ್ಯಾಯಸಮ್ಮತ ಬೆಲೆ ದೊರಕಿಸಿಕೊಡುತ್ತೇನೆ. ಯಾವುದೇ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಮಾಡಲ್ಲ. ರೈತರು ಸಹಕರಿಸಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿದೆ ಎಂದರು. ಬಾಲ್ಯ ವಿವಾಹ ಪ್ರಕರಣಗಳಲ್ಲಿ ಬಾಗೇಪಲ್ಲಿ ತಾಲೂಕು ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ. ಇದು ಸಮಾಜಕ್ಕೆ ಕಂಟಕ. ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಮದುವೆಗಳನ್ನು ಮಾಡುವುದರಿಂದ ಅವರ ಜೀವನ ಹಾಳಾಗುತ್ತದೆ. ಪೋಷಕರು ಏನೇ ಸಮಸ್ಯೆಗಳಿದ್ದರೂ ಅಪ್ರಾಪ್ತ ಮಕ್ಕಳಿಗೆ ಮದುವೆಗಳನ್ನು ಮಾಡಬೇಡಿ ಎಂದು ತಿಳಿಸಿದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 100 ಕೋಟಿ ರುಗಳ ಕಾಮಗಾರಿ ಮಾಡಿಸಲು ಪಣ ತೊಟ್ಟಿದ್ದೇನೆ. ಕಾರಕೂರು ಕ್ರಾಸ್ನಲ್ಲಿ 20 ಕೋಟಿ ರಸ್ತೆ ಕಾಮಗಾರಿ ನಡೆಸಲು ಟೆಂಡರ್ ಪ್ರಕಟಣೆ ಪ್ರಗತಿಯಲ್ಲಿದೆ. ಉಳಿದಂತೆ ಮಿಟ್ಟೆಮರಿ, ಚೇಳೂರು ಮತ್ತಿತರ ರಸ್ತೆಗಳ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಎಂದರು. ಇವತ್ತು ಈ ಕ್ಷೇತ್ರದಲ್ಲಿ ತಮ್ಮ ಆಶೀರ್ವಾದದಿಂದ ಸುಮಾರು 11.5 ವರ್ಷಗಳಿಂದ ಶಾಸಕನಾಗಿದ್ದೀನಿ. ನನಗಾದಂತ ಕನಸಿದೆ ಬಾಗೇಪಲ್ಲಿ ಮೇಲೆ. ಇದೇ ಒಂದು ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಸೇರಿದ ನಾನು ಈ ಕ್ಷೇತ್ರಕ್ಕೆ ಕೊಡುಗೆ ಮಾಡಬೇಕು ಅಂತ ಬಂದಿದ್ದೀನಿ ವಿನಃ ನನಗೆ ಯಾವುದೇ ಅಧಿಕಾರಕ್ಕೋಸ್ಕರ ಆಗಲಿ ಸಂಪತ್ತು ಮಾಡ್ಕೊಳ್ಳೋಕ್ಕೋಸ್ಕರ ಆಗಲಿ ನಾನು ಈ ಕ್ಷೇತ್ರಕ್ಕೆ ಬಂದಿಲ್ಲ. ನನಗೊಂದು ಆಸೆ, ನಾನು ಹುಟ್ಟಿದ ತಾಲೂಕಿಗೆ ನನ್ನ ಸೇವೆ ಬೇಕು ಅಂತ, ನಾನು ಹುಟ್ಟಿದ ನನ್ನ ತಾಲೂಕು ಬಡವರಿಗೆ ನನ್ನ ಆಸೆ ಆಗಬೇಕು ಅಂತ ಬಂದಿದ್ದೀನಿ ವಿನಃ ಯಾವುದೇ ಆಡಂಬರಕ್ಕೋಸ್ಕರ ನಾನು ಬಂದಿಲ್ಲ ಅಂತ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಗಲೆಲ್ಲೂ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಬಂದಿದೆ ರೈತರು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಿಮಗೆ ಏನು ಸರ್ಕಾರದ ಸಿಗಬೇಕಂತಹ ಒಂದು ಆ ವ್ಯಾಲ್ಯೂ, ಆ ಜಮೀನು ವ್ಯಾಲ್ಯೂ ಕೊಡ್ಸಕ್ಕೆ ನೀವು ಜೊತೆಯಲ್ಲಿರ್ತೀನಿ. ಖಂಡಿತವಾಗಲೂ ತಾವೆಲ್ಲ ದೊಡ್ಡ ಮನಸ್ಸು ಜಮೀನು ಬಿಟ್ಕೊಟ್ಟೆ ಒಂದಿಯಲ್ಲಿ ಈ ಬಾಗೇಪಲ್ಲಿಯಲ್ಲಿ ಕೈಗಾರಿಕಾ ಕ್ರಾಂತಿ ಮಾಡೋದು ನನ್ನ ಆಸೆ. ಅದು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಬಿಇಒ ವೆಂಕಟೇಶಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ಸದಸ್ಯರಾದ ಗಡ್ಡಂ ರಮೇಶ್, ಎ ಶ್ರೀನಿವಾಸ್ ರೆಡ್ಡಿ, ಶಬಾನಾ, ಮುಖ್ಯಾಧಿಕಾರಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.